ಇದರಲ್ಲಿ 6ರಿಂದ 8ನೇ ತರಗತಿಗೆ 5 ಗುಂಪುಗಳನ್ನು ಮಾಡಿವಿ, ಹೌದಲ್ಲ? ನಿಮ್ಗೆಲ್ಲರಿಗೆ ಏನ ಪುಟ ಸಂಖ್ಯೆ 12 ಅನ್ನು ಕೊಟ್ಟೈತಿ. ಅಲ್ಲಿ 5 ಏನದಾವು ಚಿತ್ರಗಳದಾವು. ಅಲ್ಲಿ ಏನೈತಿ, ಮೊದಲಿಗೆ ಚಿತ್ರಣದಲ್ಲಿ 6ರಿಂದ 8 ಅಂತ ಬರೆದಿದ್ದಾರೆ. ಅಲ್ಲಿ ಅರಿವು ಅಂತ ಐತಿ. ಅರಿವು ಐತೆ, ಹೌದಲ್ಲ? ಅರಿವು ಆ ವಿಷಯದ ಬಗ್ಗೆ ನಾವೇನ್ ಮಾಡ್ಬೇಕು, ಈಗ ಚರ್ಚೆ ಮಾಡ್ಕೋಬೇಕು. ನಮ್ಮ ಗುಂಪಿನಲ್ಲಿ 1ನೇ ಚಿತ್ರವನ್ನ ಅಮ್ರಿ ಮಾಡ್ಕೊಂತಾಳ. ಆ ಅಮ್ರಿ 1ನೇ ಚಿತ್ರದ ತಕ್ಷಣ ಕೆಳಗೆ ಏನ್ ಮಾಡ್ಬೇಕ, ವಿವರಣೆ ಬರಬೇಕು. ನೀವು 2ನೇ ಚಿತ್ರ ಐತಲ್ಲ, ಆ ಚಿತ್ರ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಕೊಟ್ಟಿದ್ದಾರೆ, ಅದನ್ನ ತಗೊಂಡು ಬರೀಬೇಕು. ನೀವು 3ನೇ ಚಿತ್ರಪ್ಪ, 3ನೇ ಚಿತ್ರ ನಿಮ್ದು ಇಸ್ಮಾಯಿ ಅವ್ರದ್ದು ಗುಂಪು, 4ನೇ ಚಿತ್ರ, ನೀವು 5ನೇ ಚಿತ್ರ. ಈ ಗುಂಪುಗಳಿಗೆ ಅನುಸಾರವಾಗಿ ನೀವೇನ್ ಮಾಡ್ಬೇಕು, ಅದರ ಚಿತ್ರದ ಬಗ್ಗೆನ ಕೆಳಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರ, ವಿಷಯಗಳನ್ನು ಕೊಟ್ಟಿದ್ದಾರ, ಅವುಗಳನ್ನ ಗುಂಪಿನಲ್ಲಿ ನೀವೇನ್ ಮಾಡ್ಬೇಕು, ಚರ್ಚಿಸ್ಬೇಕು. ಒಬ್ಬರು ಏನ್ ಮಾಡ್ಬೇಕು, ಅದನ್ನ ಪುಟವಾಗಿ ಆ ಚರ್ಚೆ ಮಾಡಿದ್ದನ್ನ ಹೇಳ್ತಾ ಹೋಗ್ಬೇಕು. ಉಳಿದಿದ್ದವ್ರು ಇದನ್ನ ಈ ಪಾಯಿಂಟ್ಸ್ ಹಾಕ್ರಿ ಅಂತೇಳಿ ಆ ಪ್ರಶ್ನೆಗಳಿಗೆ ಅನುಸಾರವಾಗಿ ನೀವು ಪಾಯಿಂಟ್ಸ್ ಹಾಕೊಂಡು ರೆಡಿ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಅಂತೇಳಿ. ಆಮೇಲೆ ನಿಮ್ಮ ಸರದಿ ಬಂದಾಗ ನೀವೇನ್ ಮಾಡ್ಬೇಕು, ಆ ವಿಷಯವನ್ನ ಓದಿ ಅದಕ್ಕನುಸಾರವಾಗಿ ನಿಮ್ಮ ಗುಂಪಿನಲ್ಲಿ ಮಾಡಿದಂತಹ ಚಟುವಟಿಕೆಗಳನ್ನ ನೀವೇನ್ ಮಾಡ್ಬೇಕು, ಹೇಳ್ಬೇಕು. ಗೊತ್ತಾಯ್ತಲ್ಲ? ಎಲ್ಲರಿಗೆ ಅರ್ಥ ಆಯ್ತಾ? ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಕೇಳ್ರಿ, ಹೇಳ್ತಿರತ್ತೆ. ಈಗ ಹಾಳಿಗಳನ್ನ ಕೊಡ್ತೀನಿ ನಾನು, ಎಲ್ಲರೂ ಹಾಳಿಗಳನ್ನ ತಗೋರಿ. ಒತ್ತಡದಿಂದ ನಿದ್ರೆಗೆ ತೊಂದರೆ, ಹೀನಾಗೆ ರಾತ್ರಿ ಮಲಗಲು ತೊಂದರೆ ಇದೆ. ಅವಳು ವೈದ್ಯರನ್ನು ಸಂಪರ್ಕಿಸಿದಾಗ ಪ್ರತಿ ರಾತ್ರಿ ತೆಗೆದುಕೊಳ್ಳಲು ಅವಳಿಗೆ ಒಂದು ಮಾತ್ರೆ ನೀಡಿದರು. ಅದು ಅವಳ ನಿದ್ರೆಗೆ ಸಹಾಯ ಮಾಡುತ್ತದೆ. ಕೆಲವು ರಾತ್ರಿಗಳಲ್ಲಿ ಹೀನಾ ವಿಶೇಷವಾಗಿ ಕೆಲಸದಿಂದ ಹೆಚ್ಚು ಒತ್ತಡಕ್ಕೆ ಒಳಗಾದಾಗ ವೈದ್ಯರು ಸೂಚಿಸುವುದಕ್ಕಿಂತ ಹೆಚ್ಚಿನ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾಳೆ. ಇದು ವೇಗವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ ಎಂದು ಅವಳು ಭಾವಿಸಿದ್ದಾಳೆ. ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇಂತಹ ಪರಿಸ್ಥಿತಿಯಿಂದ ಹೊರಬರಲು ವ್ಯಕ್ತಿಗೆ ನಾವು ವೈದ್ಯರಿಗೆ ತಿಳಿಸಬಹುದು. ಮತ್ತು ಚೆನ್ನಾಗಿ ನಿದ್ರೆ ಬರಲು ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನು ಮಾಡಬೇಕು. ರಾತ್ರಿ 9 ಗಂಟೆಯ ನಂತರ ಸ್ಕ್ರೀನ್ ಬಳಸಬಾರದು. ಇದನ್ನು ತೂಗುಪಟಗಳಿಂದ ಪ್ರಕಟಿಸಬಹುದು. ಇದನ್ನು ದೂರವಾಣಿಯಿಂದ ತಿಳಿಸಬಹುದು. ರಾತ್ರಿ ಟಿವಿ ಮೊಬೈಲ್ ನೋಡಬಾರದು. ಧನ್ಯವಾದ.